ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಇಂದು ನಡೆದಂತಹ 6ನೇ ತರಗತಿ ಮತ್ತು 7ನೇ ತರಗತಿ ವಿಜ್ಞಾನದ ಮಾದರಿ ಉತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಮೊದಲನೇದಾಗಿ 6ನೇ ತರಗತಿ ವಿಜ್ಞಾನ. ಮೊದಲನೇ ಮೇನಲ್ಲಿ ಫಸ್ಟ್ ಒಂದು ನೀರು, ಎರಡನೇದು ಸಿ ಮರಳಿನಂತಹ ಸಣ್ಣ ಕಣಗಳು ಜರಡಿಯ ಮೇಲೆ ಉಳಿದುಕೊಳ್ಳುತ್ತವೆ, ಮೂರನೇದು ಬಿ ವಿದ್ಯಾರ್ಥಿ 2, ನಾಲ್ಕನೇದು ಸಿ ವಿದ್ಯುತ್ ಉತ್ಪಾದಿಸಲು. ಎರಡನೇ ಮೇನು ಡಿಜಿಟಲ್ ವೈದ್ಯಕೀಯ ತಾಪಮಾಪಕಗಳು. 6 ವಿಸರ್ಜನೆಯು ದೇಹದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುವ ಪ್ರಕ್ರಿಯೆಯಾಗಿದೆ. 7 ಬಿಸಿಯಾದ ದ್ವಿಚಕ್ರ ವಾಹನದ ಆಸನವನ್ನು ತಣ್ಣಗಾಗಿಸಲು ಒಂದು ಒದ್ದೆಯ ಬಟ್ಟೆಯನ್ನು ಆಸನದ ಮೇಲೆ ಹಾಕಿದಾಗ ಶೈತ್ಯನ ಪರಿಣಾಮದಿಂದಾಗಿ ಆಸನವು ತಣ್ಣಗಾಗುವುದು. ಆಸನದ ಮೇಲೆ ನೀರನ್ನು ಚಿಮುಕಿಸಿದಾಗ ಬಿಸಿಯಲ್ಲಿ ಆವಿಯಾಗಿ ತಣ್ಣನೆಯ ಅನುಭವ ನೀಡುವುದು. 8 ಅಶುದ್ಧಕಾರಕ ಅಥವಾ ಹಾನಿಕಾರಕ ಘಟಕಗಳನ್ನು ತೆಗೆಯಲು ಉಪಯುಕ್ತವಲ್ಲದ ಘಟಕಗಳನ್ನು ತೆಗೆಯಲು ಉಪಯುಕ್ತವಾದ ಘಟಕಗಳನ್ನು ಪ್ರತ್ಯೇಕಿಸಲು. ಮೂರನೇ ಮೇನಲ್ಲಿ 9ನೇದು ಸೂರ್ಯ, 10 ಗ್ಯಾಲಕ್ಸಿ, 11 ಪತ್ರರಂಧ್ರ, 12 ಶುಕ್ರಗ್ರಹ. 4ನೇ ಮೇನು 13ನೇ ಪ್ರಶ್ನೆ ದೇಹದ ತಾಪದ ಮೇಲೆ ಪ್ರಭಾವ ಬೀರುವ 2 ಅಂಶಗಳು ವಯಸ್ಸು, ದಿನದ ಸಮಯ. 14ನೇ ಪ್ರಶ್ನೆ ಯಾವುದೇ ಒಂದು ವಸ್ತು ಆವಿಕರಣ ಮುಖಾಂತರ ತನ್ನ ತಾಪಮಾನವನ್ನು ಕಡಿಮೆಗೊಳಿಸುವ ಹಾಗೂ ತಣ್ಣನೆಯ ಅನುಭವವನ್ನು ನೀಡುವ ಪ್ರಕ್ರಿಯೆ ಶೈತ್ಯನ ಪರಿಣಾಮ ಆಗಿರುತ್ತದೆ. ಉದಾಹರಣೆ ಅತಿಯಾದ ಬೆವರಿನ ನಂತರ ಮೈಯಲ್ಲಿ ತಣ್ಣನೆಯ ಅನುಭವ ಉಂಟಾಗುತ್ತದೆ. 15 ದ್ರವ ವಸ್ತುವನ್ನು ಘನಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಗೆ ಘನೀಕರಣ ಎನ್ನುವರು. ಉದಾಹರಣೆ ನೀರನ್ನು ಮಂಜುಗಡ್ಡೆ ಆಗಿ ಪರಿವರ್ತಿಸುವುದು. 16 ಇದು ಬಡಿಯುವಿಕೆ ಮತ್ತು ತೂರುವಿಕೆ ನಡುವಿನ ವ್ಯತ್ಯಾಸವನ್ನು ಬರೆಯುವಂಥದ್ದು. ಬಡಿಯುವಿಕೆ ಇದು ಧಾನ್ಯದ ಬೀಜಗಳನ್ನು ಪೈರುಗಳಿಂದ ಬೇರ್ಪಡಿಸುವ ಕ್ರಿಯೆ. ಈ ಕ್ರಿಯೆಯಲ್ಲಿ ಪೈರುಗಳನ್ನು ಗಟ್ಟಿಯಾದ ನೆಲಕ್ಕೆ ಬಡಿಯಲಾಗುತ್ತದೆ. ಈ ಕ್ರಿಯೆ ತೂರುವಿಕೆಯ ಮೊದಲು ಆಗುತ್ತದೆ. ತೂರುವಿಕೆ ಇದು ಧಾನ್ಯಗಳಿಂದ ಹೊಟ್ಟನ್ನು ಬೇರ್ಪಡಿಸುವ ಕ್ರಿಯೆ. ಇದರಲ್ಲಿ ಗಾಳಿಯ ಸಹಾಯದಿಂದ ಧಾನ್ಯಗಳಲ್ಲಿರುವ ಹೊಟ್ಟನ್ನು ಬೇರ್ಪಡಿಸಲಾಗುತ್ತದೆ. ಈ ಕ್ರಿಯೆಯನ್ನು ಬಡಿಯುವಿಕೆಯ ನಂತರ ಮಾಡಲಾಗುತ್ತದೆ. ಕಪ್ಪೆಯ ಜೀವನ ಚಕ್ರವು ಈ ಹಂತಗಳನ್ನು ಒಳಗೊಂಡಿದೆ: ಮೊಟ್ಟೆ, ಭ್ರೂಣ, ಗೊದಮೊಟ್ಟೆ, ಕಪ್ಪೆ ಮತ್ತು ವಯಸ್ಕ ಕಪ್ಪೆ. 18 ನದಿ, ಕೆರೆ, ಬಾವಿ, ಸರೋವರ. 19 ಮಳೆ ಪ್ರಮಾಣ ಕಡಿಮೆಯಾಗುತ್ತದೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಮತ್ತು ಆವಾಸದ ಕೊರತೆ ಉಂಟಾಗುತ್ತದೆ. 20 ಸೂರ್ಯನ ಪ್ರಖರವಾದ ಬೆಳಕು ಮತ್ತು ಭೂಮಿ ಮತ್ತು ಅವುಗಳ ನಡುವಿನ ಅಂತರ. 21 ಗುರುತ್ವಬಲದ ಬೇರ್ಪಡಿಸುವಿಕೆ ವಿಧಾನ, ಬಸಿಯುವಿಕೆ. 22 ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳ ಸರಿಯಾದ ಸಂಗ್ರಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಮೊಳಕೆಯಿಡುವುದನ್ನು ತಡೆಯಲು ಏನೇನು ಮಾಡಬೇಕು? ಒಣಗಿಸುವುದು, ತಂಪಾದ ಸಂಗ್ರಹಣೆ, ಗಾಳಿ ಆಡದ ಪಾತ್ರೆಗಳು. 5ನೇ ಮೇನು 23ನೇ ಕ್ವಶನ್ನು ಥರ್ಮಾಮೀಟರನ್ನು ನೀರಿನಲ್ಲಿ ಮುಳುಗಿಸಿದಾಗ ಅದರ ಬಲ್ಬ್ ಬೀಕರ್ನ ಕೆಳಭಾಗವನ್ನು ಸ್ಪರ್ಶಿಸಬಾರದು. ಥರ್ಮಾಮೀಟರನ್ನು ಲಂಬವಾಗಿ ಹಿಡಿದಿರಬೇಕು. ಥರ್ಮಾಮೀಟರ್ ದ್ರವದಲ್ಲಿ ಮುಳುಗಿರುವಾಗ ತಾಪವನ್ನು ಓದಬೇಕು. ಥರ್ಮಾಮೀಟರನ್ನು ಓದುವಾಗ ದ್ರವದ ಮಟ್ಟಕ್ಕೆ ಕಣ್ಣು ನೇರವಾಗಿ ಇರಬೇಕು. 24ನೇದು ಸೌರವ್ಯೂಹದ ಅಂದವಾದ ಚಿತ್ರವನ್ನು ಬಿಡಿಸಿ ಅದರಲ್ಲಿ ಗ್ರಹಗಳನ್ನು ಗುರುತಿಸುವಂಥದ್ದು: ಗುರುಗ್ರಹ, ಶನಿಗ್ರಹ, ಬುಧಗ್ರಹ ಮತ್ತು ಮಂಗಳ ಗ್ರಹ. ಇದಾಗಿತ್ತು 6ನೇ ತರಗತಿಯ ಮಾದರಿ ಉತ್ತರಗಳು. 7ನೇ ತರಗತಿ ವಿಜ್ಞಾನದ ಮಾದರಿ ಉತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಮೇನು ಮೊದಲನೇದು ಬಿ ಆಕ್ಸಿಜನ್ ಯುಕ್ತ ರಕ್ತದ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದ ಮಿಶ್ರಣ. ಎರಡನೇದು 26 ಮೀಟರ್. 3 ಜೋಡಣೆ ಸರಿಯಾಗಿದೆ. 4 ನೇರ ಹಾಗೂ ಅದೇ ಗಾತ್ರದ. 2ನೇ ಮೇನಲ್ಲಿ ಮೊದಲನೇದು ಪರಾಗಸ್ಪರ್ಶ, 2ನೇದು ಚಲಿಸಿದ ಒಟ್ಟು ದೂರ, 3 ಆಮ್ಲಜನಕ, 4 ಜಲಮಾಲಿನ್ಯ. 3ನೇ ಮೇನಲ್ಲಿ ಮೊದಲನೇದು ಕಾಯಜ ಸಂತಾನೋತ್ಪತ್ತಿ, 2 ಪ್ರತಿಫಲನ, 3 ತ್ಯಾಜ್ಯ ನೀರಿನ ಶುದ್ಧೀಕರಣ, 4 ಅರಣ್ಯ ಪ್ರದೇಶವನ್ನು ಹೆಚ್ಚಿಸಲು ಸಸಿ ನೆಡುವುದನ್ನು ಅರಣ್ಯೀಕರಣ ಎನ್ನುವರು. 4ನೇ ಮೇನಲ್ಲಿ ಮೊದಲನೇದು ಹೃದಯವು ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಪಂಪ್ ಮಾಡುವ ಕೆಲಸ ಮಾಡುತ್ತದೆ. ಇದು ಆಮ್ಲಜನಕ, ಆಹಾರ ಮತ್ತು ತ್ಯಾಜ್ಯಗಳನ್ನು ಸಾಗಿಸಲು ಸಹಾಯಕವಾಗಿದೆ. 2 ಫ್ಲೋಯಂ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ. ಇದು ಸಸ್ಯದ ಬೆಳವಣಿಗೆಗೆ ಅಗತ್ಯ. 3 ಚಲನೆಯ ವಿಧಗಳು: ಸರಳ ರೇಖಾಗತ ಚಲನೆ, ವೃತ್ತೀಯ ಚಲನೆ, ಆವರ್ತಕ ಚಲನೆ. 4ನೇದು ಇದೊಂದು ಲೆಕ್ಕ ಇದೆ, ಸರಾಸರಿ ವೇಗವನ್ನು ಕಂಡುಹಿಡಿಯುವಂಥದ್ದು. 5 ಫ್ಯೂಸ್ ತಂತು ಕಡಿಮೆ ಕರಗುವ ಬಿಂದು ಹೊಂದಿದ್ದು ಬಿಸಿಯಾಗಿ ಕರಗುತ್ತದೆ. 6 ವಿದ್ಯುತ್ ಬೆಲ್, ಕ್ರೇನ್, ವಿದ್ಯುತ್ ಕಾಂತಗಳು, ವಿದ್ಯುತ್ ಮೋಟಾರ್. 7 ಒಳಭಾಗವು ತಗ್ಗಾದ ಮೇಲ್ಮೈಯಾಗಿದ್ದು ಬಿಂಬವನ್ನು ನೈಜ, ದೊಡ್ಡದಾಗಿಯೂ ತಲೆಕೆಳಗಾಗಿಯೂ ತೋರಿಸುತ್ತದೆ. 8 ದಂತವೈದ್ಯರು ಹಲ್ಲಿನ ದೊಡ್ಡ ಪ್ರತಿಬಿಂಬ ಪಡೆಯಲು ವಾಹನಗಳ ಹೆಡ್ಲೈಟ್ಗಳಲ್ಲಿ. 9 ಜಲಮೂಲಗಳು ಕಲುಷಿತವಾಗಿ ಜೀವಿಗಳಿಗೆ ಅಪಾಯವಾಗುತ್ತದೆ.
10. ಕರಗಿದ ಲವಣ, ತೇಲುವ ವಸ್ತುಗಳು, ಸೂಕ್ಷ್ಮಜೀವಿಗಳು. ಲಾಸ್ಟ್ ನೇಮ್ ಏನು 5. ಅದರಲ್ಲಿ ಮೊದಲನೇದು ಪ್ರಬಂಧ ರಚನೆ, ಎರಡನೇದು ಚಿತ್ರ ರಚನೆ ಇದೆ. ಹೂವು, ಗರ್ಭಧಾರಣೆ, ಬೀಜ ಮತ್ತು ಹಣ್ಣು, ಈ 4 ಹಂತಗಳನ್ನು ಚಿತ್ರದ ಮೂಲಕ ತೋರಿಸುವಂಥದ್ದು. ಈ ರೀತಿಯಾಗಿತ್ತು ಇವತ್ತಿನ ಒಂದು ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ. ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.